ಹರೇ ಕೃಷ್ಣ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜನಾರ್ದನ್ ಅವರು ವನಜನಿಗೆ ಕೇಳ್ತಾರೆ, ಈ ಪೂರ್ಣಿನೇ ಅಲ್ವಾ ನಮ್ಮ ಮೊದಲನೆಯ ಮಗಳು ಅಂತ. ಆಗ ವನಜ ಅವ್ರಿಗೆ ಶಾಕ್ ಆಗುತ್ತೆ. ಇಲ್ಲ, ನೀವೇನು ಹೇಳ್ತಾ ಇದ್ದೀರಾ ಅಂತ ಮತ್ತೆ ಕೇಳ್ತಾರೆ. ಇದನ್ನು ಕೇಳಿ ಜನಾರ್ದನ್ ಅವರು, ನೀನು ಹೀಗೆಲ್ಲ ಹೇಳಿದರೆ ಸತ್ಯ ಹೇಳಲ್ಲ ಅಲ್ವಾ, ಇರು ಅಂತ ಅಂದ್ಬಿಟ್ಟು ದೀಪಿಕಾನ ಕರೆದು, ವನಜ ಇದೇ ನಿನಗೆ ಲಾಸ್ಟ್ ಚಾನ್ಸು, ನಮ್ಮ ದೀಪು ತಲೆ ಮೇಲೆ ಕೈ ಇಟ್ಟು ಹೇಳು, ಈ ಪೂರ್ಣಿನೇ ಅಲ್ವಾ ನಮ್ಮ ಮೊದಲನೇ ಮಗಳು ಅಂತ ಹೇಳ್ತಾರೆ. ಇದನ್ನು ಕೇಳಿ ವನಜ ಅವರು ಬೇರೆ ವಿಧಿ ಇಲ್ದಿರ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿ ಹೇಳ್ತಾರೆ, ಹೌದು, ಈ ಪೂರ್ಣಿನೇ ನಮ್ಮ ಮೊದಲನೇ ಮಗಳು ಅಂತ ಹೇಳ್ತಾರೆ. ಇದನ್ನು ಕೇಳಿ ದೀಪಿಕನಿಗೆ ಶಾಕ್ ಆಗುತ್ತೆ. ನಾನು ಇದನ್ನು ಒಪ್ಪಲ್ಲ, ಪೂರ್ಣಿ ನನ್ನ ಅಕ್ಕ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲಮ್ಮ ದೀಪಿಕಾ, ನೀನು ಇದನ್ನು ಒಪ್ಕೊಳ್ಳೇಬೇಕು, ಯಾಕೆಂದರೆ ಇದೇ ಸತ್ಯ ಅಂತ ಹೇಳ್ತಾರೆ. ಈ ಸತ್ಯ ತುಳಸಿ ಹಾಗೂ ಮಾಧವ ಅವ್ರಿಗೂ ಗೊತ್ತಿದೆ ಅಂತ ಹೇಳ್ತಾರೆ. ಇದನ್ನು ಕೇಳಿ ಪೂರ್ಣಿಗೆ ಶಾಕ್ ಆಗುತ್ತೆ. ಆಗ ಮಾಧವ ಅವರು, ಪೂರ್ಣಿ, ನಾನು ಯಾಕೆ ಈ ವಿಷಯನ ಮುಚ್ಚಿಟ್ಟಿದೆ ಅನ್ನೋದು ನಿನಗೆ ನಿಧಾನವಾಗಿ ಹೇಳ್ತೀನಿ, ಈಗ ಹೇಳ್ತಿದ್ದೀನಿ ಕೇಳು. ವನಜ ಹಾಗೂ ಜನಾರ್ದನ್ ಅವರೇ ನಿನ್ನ ಮೊದಲನೇ ತಂದೆ ತಾಯಿಗಳು ಅಂತ ಹೇಳ್ತಾರೆ. ಇದನ್ನು ಕೇಳಿ ಪೂರ್ಣಿಗೆ ಸಂತೋಷವೂ ಆಗುತ್ತೆ, ಹಾಗೆ ಶಾಕು ಕೂಡ ಆಗುತ್ತೆ. ಆಗ ಮಹೇಶ, ಅಣ್ಣ ಏನು ಹೇಳ್ತಿದ್ದೀಯಾ ನೀನು ಅಂತ ಹೇಳ್ತಾರೆ. ಹೌದು ಕಣ ಮಹೇಶ, ಇದೇ ಸತ್ಯ, ನಮಗೆ ಮೊದಲೇ ಗೊತ್ತಿತ್ತು ಅಂತ ಹೇಳ್ತಾರೆ. ತುಳಸಿ ಅವರು, ಪೂರ್ಣಿ, ವನಜ ಅವರೇ ನಿನ್ನ ಹೆತ್ತ ತಾಯಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು, ಅನಿವಾರ್ಯ ಕಾರಣದಿಂದ ನಿನಗೆ ಮೊದಲೇ ಹೇಳೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಇದನ್ನು ಕೇಳಿ ಪೂರ್ಣಿಗೆ ಸಂತೋಷ ಆಗುತ್ತೆ. ಯಾಕಮ್ಮ ನನ್ನನ್ನು ಯಾಕೆ ಅನಾಥೆ ಮಾಡಿದ್ರಿ, ನಾನೇನಂತ ತಪ್ಪು ಮಾಡಿದೆ ಅಂತ ವನಜ ಅವ್ರನ್ನ ಪೂರ್ಣಿ ಕೇಳ್ತಾರೆ. ಇದನ್ನು ಕೇಳಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ, ನಾನು ಅನಿವಾರ್ಯ ಕಾರಣಗಳಿಂದ ಈ ರೀತಿ ನಡ್ಕೋಬೇಕಾಯಿತು, ಆದರೆ ನೀನು ಇದಕ್ಕಾಗಿ ನನ್ನನ್ನು ದ್ವೇಷ ಮಾಡಬೇಡ, ನಾನು ಪ್ರತಿದಿನ ನರಕದಲ್ಲಿ ಬೇಯ್ತಿದ್ದೆ, ನಿನ್ನ ನೆನಪು ನನಗೆ ಸದಾ ಕಾಡ್ತಿತ್ತು ಅಂತ ಹೇಳ್ತಾರೆ. ಇದನ್ನು ಕೇಳಿ ಪೂರ್ಣಿಯವರು, ಅಮ್ಮ, ನೀವು ಮನೆಗೆ ಬಂದಾಗಲೆಲ್ಲ ಅನಿಸ್ತಿತ್ತು ನಿಮ್ಮ ಜೊತೆನೇ ಮಾತಾಡಬೇಕು, ನಿಮ್ಮ ಜೊತೆನೇ ಕೂರಬೇಕು, ನೀವು ಯಾವಾಗ ಬರ್ತೀರಾ ಅಂತ ನಾನು ಕಾಯ್ತಿದ್ದೆ, ಆದರೆ ನನಗೆ ಏನು ಅಂತ ಅರ್ಥ ಆಗ್ತಿರಲಿಲ್ಲ, ನಿಮ್ಮ ನೋಡಿದ್ರೆ ತುಂಬಾ ಸಂತೋಷ ಆಗ್ತಿತ್ತು ಅಂತೆಲ್ಲ ಹೇಳ್ತಾರೆ. ಇದನ್ನು ಕೇಳಿ ವನಜ ಅವರು ಕೂಡ, ಹೌದಮ್ಮ, ನಾನು ಕೂಡ ನಿನ್ನನ್ನು ನೋಡಬೇಕು, ನಿನ್ನ ಹತ್ರ ಮಾತಾಡಬೇಕು ಅಂತ ಪ್ರತಿದಿನ ಬರ್ತಿದೆ, ಆದರೆ ನೀನೇ ನಾನು ಹೆತ್ತ ಮೊದಲನೇ ಮಗಳು ಅಂತ ಹೇಳೋಕ್ಕಾಗ್ತಿರ್ಲಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ಹೋಗಲಿ ಬಿಡಮ್ಮ, ಇನ್ಮೇಲಾದರೂ ನನಗೆ ತಾಯಿ ತಂದೆ ಪ್ರೀತಿ ಸಿಗುತ್ತಲ್ಲ ಅಂತ ಅಂದ್ಬಿಟ್ಟು ಇಬ್ಬರು ಒಬ್ರನ್ನೊಬ್ಬರು ತಪ್ಕೊಳ್ತಾರೆ. ಆಗ ಪೂರ್ಣಿ ದೀಪಿಕಾ ಹತ್ರ ಬಂದು, ದೀಪಿಕಾ, ನಾನು ನೀನು ಅಕ್ಕ ತಂಗಿದಿರು, ನೀನು ನನ್ನ ತಂಗಿ, ನಾನೇ ನಿನ್ನ ಅಕ್ಕ ಅಂತ ಹೇಳ್ತಾರೆ. ಇದನ್ನು ಕೇಳಿ ದೀಪಿಕಾ ಕೋಪದಿಂದ ಅವರನ್ನು ತಳ್ಳಿ, ನೀನು ನನ್ನ ಅಕ್ಕ ಆಗೋಕ್ಕೆ ಸಾಧ್ಯನೇ ಇಲ್ಲ, ನಾನು ನಿನ್ನ ಅಕ್ಕ ಅಂತ ಒಪ್ಕೊಳ್ಳೋದೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದನ್ನು ಕೇಳಿ ದೀಪಿಕಾಗೆ ಶಾಕ್ ಆಗುತ್ತೆ. ನೀನು ಎಷ್ಟೇ ದ್ವೇಷ ಮಾಡಿದ್ರು ಕೂಡ ನೀನು ನನ್ನ ತಂಗಿನ ಕಣೆ ಅಂತ ಹೇಳ್ತಾರೆ. ಆಗ ಜನಾರ್ದನ ಅವರನ್ನು ವನಜ ಅವರು ಸೈಡಿಗೆ ಕರೆದು ಮಾತಾಡೋಕ್ಕೆ ಶುರು ಮಾಡ್ತಾರೆ. ನೀವು ಇವಾಗ ಏನು ಮಾಡಬೇಕು ಅಂತಿದ್ದೀರಾ ಅಂತ. ನಾನು ಆದಷ್ಟು ಬೇಗ ಲಾಯರ್ನ ಕರೆದು ಮಾತಾಡಿ ಅವಳ ಹತ್ರ ಸೈನ್ ಮಾಡಿಸ್ಕೊಳ್ಳೋಣ ಅಂತಿದ್ದೀನಿ ಅಂತ ಹೇಳ್ತಾರೆ. ಏನು ರೀ, ಇವಾಗ ತಾನೇ ನಮ್ಮ ಮಗಳು ಸಿಕ್ಕಿದ್ದಾಳೆ, ಈಗಲೇ ಆಸ್ತಿ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಬೇಡಿ, ಆ ಆಸ್ತಿ ಯಾಕಾದರೂ ನಮಗೆ ಬೇಕು, ನಮಗೆ ದೇವರು ಸಾಕಷ್ಟು ಕೊಟ್ಟಿದ್ದಾನೆ, ಅದರಲ್ಲೇ ನ್ಯಾಯವಾಗಿ ಸಂಪಾದನೆ ಮಾಡ್ತಾ ಬದುಕೋಣ ಅಂತ ಹೇಳ್ತಾರೆ. ಇದನ್ನು ಕೇಳಿ ಜನಾರ್ದನ್ ಅವರು, ಯಾವ ಮಗಳು, ಯಾವ ಸಂಬಂಧ, ನನಗೆ ಬೇಕಾಗಿರೋದು ಆಸ್ತಿ, ನಾನು ಒದ್ದಾಡ್ತಿರ್ಬೇಕಾದ್ರೆ ಆಸ್ತಿ ಬಗ್ಗೆ ನೀನೇನಾದರೂ ಹಿಂಡೇನಾದರೂ ಕೊಟ್ಟಿಯಾ, ಇಲ್ಲ ತಾನೇ, ಮತ್ತು ಈಗ ಕೇಳ್ತಾ ಇದೀಯಾ, ಅವಳೇನಾದರೂ 2 ದಿನದಲ್ಲಿ ಸೈನ್ ಮಾಡದೆ ಹೋದರೆ ನಮ್ಮ ಆಸ್ತಿ ಎಲ್ಲ ಆಶ್ರಮದ ಪಾಲಾಗುತ್ತೆ, ಈಗಂತೂ ನನಗೆ ಇದೇ ಲಾಸ್ಟ್ ಚಾನ್ಸು, ಇನ್ನೇನು ಮಾಡೋಕ್ಕಾಗಲ್ಲ, ನಾನು ಆದಷ್ಟು ಬೇಗ ಲಾಯರು ಬರ್ತಾರೆ ಇಲ್ಲಿಗೆ, ನಾನು ಆಲ್ರೆಡಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಅಂತ ಹೇಳ್ತಾರೆ. ಇದನ್ನು ಕೇಳಿ ವನಜ ಅವ್ರಿಗೆ ಶಾಕ್ ಆಗುತ್ತೆ. ಈಗ ತಾನೇ ಪೂರ್ಣಿಗೆ ಅವರಪ್ಪ ಅಮ್ಮ ಸಿಕ್ಕಿದ್ದಾರೆ ಅನ್ನೋ ಸಂತೋಷದಲ್ಲಿ ಅವಳು ಇದ್ದಾಳೆ, ಅದನ್ನು ಬಿಟ್ಟು ನೀವು ಆಸ್ತಿ ಬಗ್ಗೆ ಮಾತಾಡಿದ್ರೆ ಅವಳ ಪ್ರೀತಿ ಮತ್ತು ಅವಳ ಭಾವನೆ ಜೊತೆ ಆಟ ಆಡ್ದಂಗೆ ಆಗಲ್ವಾ, ನೀವು ಈ ಕೆಲಸ ಮಾಡಬೇಡಿ ಅಂತ ಎಷ್ಟು ಕೇಳ್ಕೊಂಡ್ರು ಜನಾರ್ದನ್ ಅವರು, ನನಗೆ ಆಸ್ತಿ ಬೇಕು, ಅಪ್ಪ ಮಗಳು ಸಂಬಂಧ ನನಗೆ ಯಾವಾಗಲೂ ಬೇಕಾಗಿರಲಿಲ್ಲ, ಬೇಕಾಗೂ ಇಲ್ಲ, ದೀಪಿಕಾ ಒಬ್ಬಳೇ ನನ್ನ ಮಗಳು ಅಂತ ಕಠೋರವಾಗಿ ಹೇಳ್ತಾರೆ. ಇದನ್ನು ಕೇಳಿ ವನಜ ಅವರು ಏನು ಮಾಡ್ತಾರೆ, ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಅಲ್ಲಿ ತನಕ ನಮಸ್ಕಾರ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.